ಎಲ್ರಿಗೂ ನಮಸ್ಕಾರ. ಹಾಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಫ್ಯಾಮಿಲಿ ಸಮೇತ ಆದಿಚುಂಚನಗಿರಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಅದು ಏನ್ರಲ್ಲಿ ಹೋಗ್ತಿದ್ದೀವಿ? ಟೆಂಪಲ್ ಹೋಗ್ತಿದ್ದೀವಿ. ನಾನಂತೂ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಇದರಲ್ಲಿ. ಚೆನ್ನಾಗಿದೆ. ನನಗೆ ಇವಾಗ ಚೆನ್ನಾಗಿದೆ. ಕಾಲು ಬಂದರೆ ಏನಾಗುತ್ತೆ ಗೊತ್ತಿಲ್ಲ. ಸರ್ ನೋಡಿ ಎಲ್ಲ ಹೆಂಗ್ ಕೂತ್ಕೊಂಡವ್ರೆ. ರಾಜಮಾತೆ ಪಪ್ಪ, ಅವರು ನಮ್ಮಮ್ಮ, ಇವರು ನಮ್ಮ ಅಕ್ಕ, ಫಸ್ಟ್ನೇ ಅಕ್ಕ ಸೆಕೆಂಡ್ನೇ ಅಕ್ಕ ಹಂಗೆಲ್ಲ. ಇವರು ನಮ್ಮ ಅಕ್ಕ, ಇವ್ರು ನಮ್ಮ ಚಿಕ್ಕಮ್ಮ. ಇವ್ರು ನಮ್ಮ ಫ್ರೆಂಡು, ಇವರು ನಮ್ಮಮ್ಮ, ಇವರು ನಮ್ಮ ಅಣ್ಣ. ಅಲ್ಲಿ ಆಚೆಗಡೆ ಇಬ್ಬರಿದ್ದಾರೆ, ಅವ್ರು ನಮ್ಮ ಭಾವ, ನಮ್ಮ ಪಿಂಡಿ, ನನ್ನ ತಮ್ಮ ಗಂಡ. ಇದು ನಾನು. ನಿಮ್ಗೂ ತೋರಿಸ್ತೀವಿ. ಸಿಸ್ಟರ್ ಭವ್ಯ ಅವರೇ, ನಿಮ್ಮ ಅಭಿಪ್ರಾಯ ಈ ಸಾಂದರ್ಭಿಕ ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಊಟ ಸ್ವಲ್ಪ ನಿಧಾನವಾಗುತ್ತದೆ. ಇವಾಗ ಊಟದ ಸಮಯ, ಎಲ್ಲ ಊಟ ತಿನ್ನಕ್ಕೆ ರೆಡಿಯಾಗಿದ್ದಾರೆ. ಪುಳಿಯೋಗರೆ, ಬಿಸಿ ಬಿಸಿ ಪುಳಿಯೋಗರೆ ತಿಂತವ್ರೆಲ್ಲ ಒಟ್ಟಿಸ್ಕೊಬಿಟ್ಟು. ಹಾಂ, ಕೊಡ್ತಿಲ್ಲ ಊಟನಾ? ಅಲ್ಲಿಸ್ಕೋ ಮಾತ್ರ ಬರ್ಸ. ಬ್ಯಾಟಿಂಗ್, ಫುಲ್ ಬ್ಯಾಟಿಂಗ್. ಸೂಪರಾಗಿ ಅನ್ನ ತಿನ್ಕೊಳ್ತಿದ್ದಾರೆ. ಬಂದ್ವಿ ಗೈಸ್, ನಾವು ಇವಾಗ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಟೆಂಪಲ್ ಹತ್ರ. ಸಾರಿ ಆಂಟಿ. ತಗೊಳ್ಳು. ನಾವಿಲ್ಲಿ ಇವಾಗ ದೇವಸ್ಥಾನದ ಮುಂದೆ ಬಂದಿದ್ದೀವಿ. ಫಸ್ಟ್ ದರ್ಶನಕ್ಕೆ ಹೋಗ್ಬೇಕು. ಎಲ್ಲ ನಡ್ಕೊ ಹೋಯ್ತಾವ್ರೆ. ಹಲೋ ಸಿಸ್ಟ್ರು, ಬೆಟ್ಟ ಹತ್ತಕ್ ಬಿಡ್ಲಿಲ್ವಲ್ಲ, ಹೆಂಗ್ ಅನಿಸ್ತಿದೆ ನಿಮ್ಗೆ? ತುಂಬಾ ಬೇಜಾರಾಗ್ತೈತೆ. ಫಸ್ಟ್ ಟೈಮ್ ಕರ್ಕ ಬಂದಿದ್ಯಾ, ಬೆಟ್ಟ ಹತ್ತಕ್ ಬಿಟ್ಟಿಲ್ಲ ನೀನು. ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಳ್ತೀನಿ. ಸರಿ ಆಯ್ತು. ನಮ್ಮ ಮನೆ ದೇವರ ದೇವಸ್ಥಾನದ ಎಂಟ್ರೆನ್ಸ್. ಪೂಜೆ ಸಾಮಾನೇ ತಗೊಂಡ್ ಬರಕ್ ಹೋಗ್ತಾವ್ರೆ. ನಾವು ವೆಯ್ಟ್ ಮಾಡ್ತಾ ಇದೀವಿ. ನೀವು ಬರೋ ಸತಿಗೆ ಇವ್ರೆಲ್ಲ ನಮ್ಗೆ ಮೊದ್ಲು ಹೊಟ್ಟೈತಾರೆ ಇವರು. ಸಾಕು ಬಿಡಮ್ಮ, ಸಾಕು. ಹಂಗೆ ಮೆಟ್ಲು ಎತ್ಕೊ ಬರ್ರಿ, ಸಾಕು. ನಾವು ಮೆಟ್ಲು ಹತ್ಕೊಂಡಲ್ಲ, ನಾನು ಮೆಟ್ಲು ಎತ್ಕೊಂಡು ಬಂದ್ರು ನಮ್ಮ ಹಸ್ಬೆಂಡು. ಇನ್ನು ಎತ್ಕೊಂಡು ಹೋಗಿಲ್ಲ. ಇನ್ನೂ ಒಂದು ಏನಂತಾರೆ, ನೆಕ್ಸ್ಟ್ ಸ್ಟೇಜ್ ಆಫ್ ಮೆಟ್ಲಿದೆ, ಅದನ್ನ ಎತ್ಕೊಂಡು ರೆಸ್ಟ್ ತಗೊಳ್ತಿದ್ದೀನಿ. ಸಾಕು. ಚೆನ್ನಾಗಿತ್ತು. ಸುಸ್ತಾಗ್ಬಿಟ್ಟ ಪಾಪ. ಹೆಂಗ ನೀಸ್ತು ಪಾಪ. ಇಲ್ಲ, ಅದು ಎನರ್ಜಿ ಎಲ್ಲರಿಗೂ ಬಂತು. ಇದು ಫುಲ್ ಡ್ರಾಪ್ ಆಗ್ಬಿಡ್ತು. ಫುಲ್ಲು ಪೂಜೆ ಎಲ್ಲ ಮಾಡ್ಕೊಂಡು ಹೊತ್ಕೊಂಡು ಬರ್ತಾವ್ರೆ. ಮಾಡ್ಕೊಬತ್ತಾರೆ, ನಾನು ಎತ್ಕೊಳ್ತಿದ್ದಪ್ಪ. ಲೇಟ್ ಆಗ್ತದೆ. ಅವಂತೂ ಫುಲ್ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿರೋದು ಈ ಟೆಂಪಲ್ಗೆ ಅಲ್ವಾ? ಹೌದು, ಚೆನ್ನಾಗಿ ಬಂದಿದ್ದೀವಿ. ಲಾಸ್ಟ್ ಟೈಮ್ 2 ಟೈಮ್ ಬಂದಿದ್ದೀವಿ. ಈ ಟೈಮ್ ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇಲ್ಲೇ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ 1 minute ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತ. ಆಲ್ರೆಡಿ 12 o'clock ಆಗಿದೆ. ಇನ್ನು 1 hour ಟೈಮ್ ಇದೆ. ಎತ್ಕೊಂಡು ಹೋಗ್ತೀನಿ ಅಂತ ಹೇಳ ಬೇಡ, ಸ್ವಲ್ಪ ಸಾಕು. ಖುಷಿ ಆಯ್ತು. ಹತ್ತಕ್ಕಾಗದೆ ಕೂತವ್ರು ಇಲ್ಲಿ. ಇಲ್ಲೊಬ್ರು ಪೂಜೆ ಮಾಡ್ಕೊ ಹೋಯ್ತವ್ರೆ. ಅಲ್ಲೇ ಎತ್ಕೊ ಬರ್ತಿದ್ದೆ, ನೀನು ಬೇಡ ಅಂದೆ. ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ನೋಡಿದೆ ನಾನೇ. ಸೊ ಈಗ ಫುಲ್ ಮೇಲ್ಗಡೆ ಬಂದಿದ್ದೀವಿ. ನಾನು ಎತ್ಕೊ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ನೀನು ಬಟ್ ಇನ್ನು ಫುಲ್ ಎತ್ಕೊ ಬರ್ಬೇಕು. ಚೆನ್ನಾಗಿದೆ, ಪರವಾಗಿಲ್ಲ, ಸಾಕು, ಖುಷಿ ಆಯ್ತು. ಅಲ್ವಾ? ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಪಾಪ ಸುಸ್ತಾಗ್ಬಿಟ್ಟ. ಕಣ್ಣೆ ಬಿಡೋಕ್ಕಾಗ್ತದೆ ನನ್ನ ಕೈಲಿ. ನನಗೆ ಕೂಲಿಂಗ್ ಕ್ಲಾಸ್ ಹಾಕೋ ಬರ್ಬೇಕಿತ್ತು. ಅರ್ಧ ಕಾಯಿ. ತೊಟ್ಟಿಗೆ ಬಿಡ್ತಾ ಎಲ್ಲ ದುಡ್ಡು ಹಾಕೋತಾವ್ರೆ. ಅಮ್ಮ ನೀವು ಹಾಕ್ಸ್ಕೊಳಲ್ವಾ? ನೀವು ಬಂದ್ರು, ಹೀರೋಯಿನ್ ಬಂದ್ರು. ಸೊ ಈಗ ದೇವಸ್ಥಾನ ಒಳಗೆ ಬಂದಿದ್ದೀವಿ. ಏನು ಕೆಲಸನಾ? ಕೇಳ್ಸಲ್ವಂತ, ನನಗೆ ಗೊತ್ತಿಲ್ಲ. ಜಾತ್ರೆ ಹಾಕೋಬಿಟ್ಟವ್ರಲ್ಲ ಇಲ್ಲಿ. ಮುಗಿಸ್ಕೊಂಡು ಬಂದು ಎಲ್ಲ ಸುಸ್ತಾಗ್ಬಿಟ್ಟು ಬನಾನ ಮೇಕತ್ತ ಕೂತವ್ರೆ. ಸೊ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಹತ್ತೋಬೇಕು. ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಇವಾಗ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ. ಬೆಟ್ಟ ಇಳಿಬೇಕು. ಯಾರು ಕೇಳ್ಕೊತಿಲ್ಲ. ಏನು ಕೇಳ್ಕೊಂಡೆ? ಹೌದು, ಹಂಗೆಲ್ಲ ಹೇಳಂಗಿಲ್ಲ. ಕೇಳಂಗಿಲ್ವಾ? ಏನೋ ದೇವ್ರ ಕಿವಿಲಿ ಇಟ್ಕೊಂಡು ಕೇಳ್ಕೊಂಡ್ರೆ ಏನೋ ಆಗುತ್ತಂತೆ ಎಲ್ಲ ಕೇಳ್ಕೊಳ್ತಿದ್ದಾರೆ. ಸೊ ಇವಳು ಕೇಳ್ಕೊಂಡಿದ್ದಾರೆ, ಏನಂತ ಗೊತ್ತಿಲ್ಲ. 5 ನಿಮಿಷ ಕಣ್ಣು ಮಕ ಮುಚ್ಕೊಂಡೆಲ್ಲ ಬೇಡ್ಕತ್ತಿದ್ನಲ್ಲೋ. ಎಲ್ಲ ನೋಡ್ಬಿಟ್ರಲ್ಲ, ನಗ ಬಂದ್ಬಿಡ್ತ. ಹೇಳಿದ್ರಿ ನಾನು ತಲೆಗೆ ಹೇಳ್ಬಿಟ್ಟು. ದೇವ್ರಿಗೆ ತಲೆಗೆ ಶೂಟ್ ಹೊಡೆದ್ಬಿಟ್ಟವನೆ. ಟಿವಿಯಿಂದ ತಲೆ ಹೋಗಿ ಲೇಟ್ ಆಯ್ತಲ್ಲ, ಅದಕ್ಕೆ ತಲೆಗೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆಲ್ಲ ಹೆಂಗ್ ಓಡಾಕ್ತಾರೆ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಓಡಾಕ್ತಿದ್ದೀರಾ? ಹೋಗಿ ನೋಡಿ, ಹೆಂಡ್ತಿನೂ ಬಿಟ್ಬಿಟ್ಟು ಊಟ ಅಂದಿದ ತಕ್ಷಣ ಫಸ್ಟ್ ಓಡಾಯ್ತವನೆ. ಛೇ, ಈ ಥರ ಗಂಡ. ಛೇ, ಇವ್ರು ನೋಡಿ ನಮ್ಮ ಮಮ್ಮಿ ಡ್ಯಾಡಿ, ಅವ್ರು ಫುಲ್ಲು ಏನೋ ಕಾನ್ಸಂಟ್ರೇಷನ್ ಇವ್ರದ್ದು. ಎಲ್ಲ ಪ್ರಸಾದ ತಿನ್ಕೊಳ್ತಿದ್ದಾರೆ. ತಿನ್ನಿ ಆಯ್ತಾ? ಊಟ ಹೆಂಗನಿಸ್ತು? ಚೆನ್ನಾಗಿತ್ತಾ? ಹೊಟ್ಟೆ ತುಂಬ? ಈಗ ನಾವು ಮಾಡೋದು ಯಾವಾಗ ತಿಂತೀಯಾ? 4 ಗಂಟೆಗೆ. ನೈಸ್. ತಿಂದೇ ಇಲ್ಲ. ಎಲ್ಲ ಊಟ ಮಾಡ್ಕೊಂಡು ಹೊರಡ್ತಿದ್ದಾರೆ. ನಾನು ಕುಂಕುಮ ನೋಡಿದ್ರು, ಕುಂಕುಮ ಅಂತಾನೆ ಕಪ್ ನೋಡಿ ಹೆಂಗೆ ಹರ್ಕ ಬರ್ತಾ ಇದೆ. ನಂದು ಎಷ್ಟು ನೀಟಾಗಿದೆ. ಹೆಂಗೆ ನಾವು ದೇವರು ಭಕ್ತಿನ ಹಂಗೆ ಸುಡ್ಬಿಟ್ಟವ್ರೆ ನನ್ನ ಮೇಲೆ. ಓ ದೇವರಲ್ಲ, ನನಗೆ ದೇವ್ರ ಮೇಲೆ ಭಕ್ತಿ. ಸೊ ಊಟ ಆಯ್ತು. ಇಲ್ಲಿ ಜಾತ್ರೆ ಏನು ಕೊಡಿಸೋ? ಜಾತ್ರೆ ಎಲ್ಲ ನಡೀತಾ ಇದೆ. ಅಲ್ಲಿ ಕೆಳಗಡೆ ಐತಲ್ಲ ಜಾತ್ರೆ ನಡೀತಾ ಇದೆ. ಜಾತ್ರೆ ಇಲ್ಲ. ಜಾತ್ರೆ ಇನ್ ದ ಸೆನ್ಸ್ ಅಲ್ಲಿ ಆಟ ಸಾಮಾನು ಇಟ್ಕೊಂಡು ಬಾಲ್ ಕೊಡಿಸ್ತೀನಿ ಬಾ. ಅಡುಗೆ ಮಾಡೋದು ಬಿಟ್ಬಿಟ್ಟು 1:30 ಆಗಿದೆ. ಇವಾಗ ಐಸ್ ಕ್ರೀಮು ತಿನ್ಬೇಕು ಅಂತ ಕೂಲ್ ಮಾಡ್ಕೊಂಡು ಕೂಲ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಹೌದಾ? ಸಕ್ಕತ್ತಾಗಿರುತ್ತೆ ಮ್ಯಾಂಗೋ. ಎಲ್ಲ ದಿಕ್ಕಾಪಲಾಗ ಹೋಗ್ಬಿಟ್ಟವ್ರೆ. ಒಬ್ಬೊಬ್ರು ಒಂದೊಂದ್ ಕಡೆ ಹೊಟ್ಟೆ ಹಸ್ಕೊಂಡು ಎಲ್ಲ ಮುಂದೆ ಕಡೆ. ಇಲ್ಲೊಬ್ರು ನಮ್ಮ ಡ್ಯಾಡಿ ಅವರು ಹಿಂದೆಗಡೆ ಬರ್ತವ್ರೆ. ನಮ್ಮ ಗಂಡವರು ನಮ್ಮ ಪಕ್ಕದಲ್ಲಿದ್ದಾರೆ. ಇವರಿಬ್ರು ನಮ್ಮ ಜೊತೆ ಇರೋದು. ಇನ್ನೆಲ್ಲ ಒಂದೊಂದು ಕಡೆ ಒಂದೊಂದು ದಿಕ್ಕಲ್ಲಿ ಒಳಗವ್ರೆ. ಈ ಹೊರಗಡೆ ಪಾರ್ಕ್ ಮಾಡಿರೋದು. ಹೆಂಗಿತ್ತು ಡ್ಯಾಡಿ ನಮ್ಮ ಮನೆ ದೇವ್ರ ದೇವಸ್ಥಾನ? ನಮ್ಮ ಡ್ಯಾಡಿ ಫಸ್ಟ್ ಟೈಮ್ ಬಂದಿರೋದು. ಏನು ಬೇಡ್ಕೊಂಡ್ರೆ ಡ್ಯಾಡಿ? ಏನು ಬೇಡ್ಕೊಂಡೆ? ಕೇಳ್ಕೊಂಡಿದ್ದಂಗೆಲ್ಲ ಹೇಳ್ಕೊಬಾರ್ದು. ಹೇಳಲ್ಲ ಅನ್ಬೇಕು. ನಾನು ಕೇಳಿದ್ರು ಕೇಳಬಾರ್ದು ಯಾರನ್ನು. ಮತ್ತೆ ನೀನು ಯಾಕೆ ನಾನು ಕೇಳಿದೆ? ನಾನು ಕಾಮಿಡಿಯಾಗಿ ಕೇಳಿದೆ. ಮ್ಯಾಂಗೋ. ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇವಾಗ ಅಡುಗೆ ಮಾಡಕ್ ಬಂದಿದ್ದೀವಿ. 3 ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊತಾಳೆ. ನಂದೇನು ಹಿಂಗೆ ಹೊರ್ಕೊಬತ್ತಾದಿದ್ದು. ಎಲ್ಲ ಜಾಗ ಸೆಟಪ್ ಆಗ್ತಿದೆ. ಚಿಕನ್ ತೊಳಿತಿದ್ದೀರಾ? ಅಷ್ಟೊಂದು ಚಿಕನು ನೀಟಾಗಿ ತೊಳಿರಿ.
ಅರ್ಶಿನ ತಕ ಬಂದಿದ್ಯಾ? ಅಯ್ಯೋ ನೀಟಾಗಿ ತೊಳಿ ಅಂತ ಇವಾಗ ತಾನೇ ಹೇಳ್ದೆ. ನೀರು ಬಿಡ್ಕೊಡ್ರ ಆದ್ಮೇಲೆ ಬೊಗಳಿಸ್ತಾರೆ ಬೊಗಳಿಸ್ತಾ ಅಕ್ಕ ಹತ್ಕೊಂಡು ಟೊಮೆಟೊ ಕಟ್ ಮಾಡ್ತಾವ್ರೆ. ಇದು ಯಾವ್ದು ಅಜ್ಜು? ಅಡುಗೆ ಮಾಡ್ತೀವಿ ಅಂತ ಬಂದ್ಬಿಟ್ಟು ಎಲ್ಲ ಕೂತವ್ರೆ. ಚಿಕನ್ ರೆಡಿ ಆಗಿದೆ. ತರಕಾರಿ ಕಟ್ ಮಾಡೋರು ಲಾಗ್ ಮಾಡೋರೆಲ್ಲ ಸುಮ್ಮನೆ ಕೂತಿದ್ದಾರೆ ಇಲ್ಲಿ. ಇಲ್ಲಿ ಚಿಕನ್ದು ರೆಡಿ ಆಗ್ತಿದೆ. ಚಿಕನ್ದು ಅಲ್ಲ, ಚಿಕನ್ ಸಾಂಬಾರ್ದು. ಹಾಂ ಬೇಯಿಸ್ಬೇಕು ಇನ್ನೂ. ಬವಿಂಗೆ ಚಿಕ್ಕದ ಕಟ್ ಮಾಡು ಒಂದು ಏನು ಪ್ರಮೋಷನ್ ಕೊಟ್ಟೆ? ಹಾಂ ನೋಡ್ಕೊಳ್ಳಿ, ನಿಮ್ಮ ಮದುವೆ ಏನದು ಬೀಗ್ರೂಟ ಬರ್ತ್ಡೇ ಯಾವುದಕ್ಕಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾನ್ ವೆಜ್ಗೆ ಮಾತ್ರ, ಸ್ವೀಟ್ ಮಾಡೋದಿಲ್ಲ ಇವರು. ಮೊನ್ನೆ ತಾನೇ ಹಬ್ಬದಲ್ಲಿ ಅಡುಗೆ ಮಾಡಿಕೊಟ್ಟಿದ್ರು. ಭವ್ಯ, ನಿಮ್ಮ ಅಭಿಪ್ರಾಯ? ಚಿಕನ್ ಇದೆ, ಇನ್ನ ಸಾಂಬಾರ್ ಆಗ್ಲಿಲ್ಲ. ಅಲ್ಲ, ನಿಮ್ಮ ಊರದ ಹಬ್ಬದ ಬಗ್ಗೆ ಅಭಿಪ್ರಾಯ? ಊಟ ಸೂಪರ್ ಆಗಿತ್ತು, ಎಲ್ಲ ಎಲ್ಲ ಚೆನ್ನಾಗಿತ್ತಾ? ಏನದು ಭಟ್ರು ಬೇಕಾದಲ್ಲಿ ಎಲ್ಪರ್ಸ್ 3 ಜನ ಇರ್ಬೇಕು. ಯಾಕೆ? ಒಬ್ರು ಎತ್ಕೊಡಕ್ಕೆ, ಕಟ್ ಮಾಡಕ್ಕೆ, ರುಬ್ಬಕ್ಕೆ ಹಂಗೆ ಹಿಂಗ್ ಮಾಡ್ತಾ ಇರ್ತಾರೆ, ನಾವ್ ಆಗ್ತಾ ಇರ್ಬೇಕು. ಇವಾಗ ನೋಡಿ, ನಾವ್ ಇಲ್ಲಿ ಕಟ್ ಮಾಡ್ತಾ ಇದ್ರು, ಒಬ್ರು ಹೆಲ್ಪರ್ ನಿಂತಿದ್ದಾರೆ. ಇದೇ ತರ ಬೇಕು. ಈ ರೀತಿ ಸಾಂದರ್ಭಿಕ ಸಮಾಚಾರದಲ್ಲಿ ನಾವು ಇದ್ದೀವಿ. ಮತ್ತೆ ಹೆಂಗ ಅನಿಸ್ತಿದೆ? ಏನು ಬೆಂಗಳೂರಿನ ಬಂದು ಚುಂಚನಗಿರಿಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದ್ಯಾ? ಏನಿದೆ ಹೇಳಿ. ಚೆನ್ನಾಗೈತೆ ಕಣಪ್ಪ. ಅಷ್ಟನಾ? ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ. ಮದನು ಅಲ್ಲೇ ನಿಂತ್ಕೊಂಡು ನೋಡ್ತಾವನೆ. ಅಡಿಗೆ ಮಾಡ್ತಿರೋ ಸ್ಪಾಟ್ ಗೈಸ್. ಎಲ್ಲ ಒಬ್ರು ಇಲ್ಲ, ನಾನೊಂದ್ ದಿಕ್ಕು ನೀನೊಂದ್ ದಿಕ್ಕು ಅಂತೆಲ್ಲ ಓಡೋಗ್ಬಿಟ್ಟವ್ರೆ. ಎಲ್ಲ ಕಡ್ಲೆಕಾಯಿ ಸುಡಕ್ಕೆ ಯಾವ್ದು ಅಷ್ಟೇ. ಕಡ್ಲೆಕಾಯಿ ಸುಡಕ್ಕೆ ಒಬ್ರು ಸೌದೆ ಹಾಕೊಂಡ್ ಬರಕ್ ಹೋಗಿದ್ದಾರೆ, ಇನ್ನೊಬ್ರು ಪಾತ್ರೆ ತೊಳೆಯಕ್ ಸಬಿನ ತರಕ್ ಹೋಗಿದ್ದಾರೆ, ನಾವಿಬ್ರು ಲಾಸ್ ಮಾಡಕ್ ಬಂದಿದೀವಿ. ಅಲ್ಲೊಬ್ರು ಸಾಂಗ್ ಕೇಳ್ಕೊಂಡ್ ಕೂತಿದ್ದಾರೆ. ಬನ್ನಿ ಇವಾಗ ತೋರಿಸ್ತೇವೆ ಎಲ್ಲಾರನು ಹೆಂಗ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ, ಎಲ್ಲ ತಿನ್ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ನಾವು ಬಂದಿದ್ದೀವಿ. ನಾವು ನಮ್ದು ಇದು 3rd ರೌಂಡ್ ಊಟ. ಸೊ ಆರಾಮಾಗಿ ತಿನ್ಕೊಂಡು ಏನಿಲ್ಲ, ಹೋಗೋದು. ತಣ್ಣಗಿರೋ ಟೈಮಲ್ಲಿ ಊಟ ಮಾಡಿದ್ರೆ ಒಂಥರ ನೆಮ್ಮದಿ ಸಿಗುತ್ತೆ. ತಿನ್ನಕ್ಕಾಗಲ್ಲ. ನಿಧಾನಕ್ಕೆ ಒಂದು 5 ಗಂಟೆಗೆ ತಿನ್ಕೊಂಡು ತಣ್ಣಗಾದ್ಮೇಲೆ ಅವ್ರ ಮನೆಯಿಂದ ತಗೊಂಡಿರ್ಬೋದು. ಇವ್ರು ನೋಡಿ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಸೊಪ್ಪೆಲ್ಲ ಹಾಕೋರಲ್ಲ ಏನಕ್ಕೆ? ಇಲ್ಲಪ್ಪ, ದೇವ್ರು ಮಾಡಿರ್ತಾರೆ. ಸೊ ಅರ್ಕೆ ಮಾಡ್ಕೊಂಡಿರ್ತಾರೆ. ಲೈಕ್ ಈಗ ಎಡೆ ಹಾಕ್ತಾರೆ ಗೊತ್ತಾ? ಈಗ ಫುಲ್ ಅಡುಗೆ ಎಲ್ಲ ಮಾಡಿಬಿಟ್ಟು ನಮ್ದಾರ ಟೇಸ್ಟ್ ನೋಡ್ಬೋದು. ನಾವು ಎಡೆ ಏನು ಹಾಕ್ತಿಲ್ಲ, ಅರ್ಕೆ ಮಾಡ್ಕೊಂಡಿರ್ತಾರೆ. ದೇವರೇ ನಿಮ್ಗೆ ಏನಪ್ಪದು ಕೋಳಿ ಕುಯ್ತೀನಿ ಅಂತಲ್ಲ, ಕೋಳಿ ಮರಿ ಏನಾದ್ರು ಸೊಪ್ಪು ಯಾಕೆ ಹಾಕಿದ್ದಾರೆ ಅಂತ ಕೇಳಿ. ದೇವ್ರನ್ನ ಮಾಡೋಕ್ಕೆ ಅಲ್ಲಿ ದೇವ್ರು ಕೊಟ್ಟು ಕಲ್ತಾರೆ ಇಟ್ಬಿಟ್ಟು ಮರಕ್ಕೆ, ಅಲ್ಲಿ ಅದನ್ನೇ ದೇವ್ರಾಗ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಅದ್ರ ಮುಂಚೆ ಏನೋ ಎಡೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು. ನಾನು ಫುಟ್ಬಾಲ್ ಪ್ಲೇಯರಪ್ಪ, ಕ್ರಿಕೆಟ್ ಪ್ಲೇಯರ್ ಅಲ್ಲ. ಸೊ ಆ ಥರ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ನಾವು ಹಂಗೆ ಮಾಡಿದ್ವಿ. ಒಂದು ನಮ್ಮ ಅಣ್ಣನ ಮಗಂದು ಕತೆ ಹೊಡಿತಾವನೆ, ಅಲ್ಲಿ ಕಸ ಆಯ್ತವ್ರೆ. ಕಸ ಆಯ್ತವ್ರೆ. ನಡಿ ಲೇಡೀಸ್ ಏನು ಮಾಡ್ತಿದ್ದೀರಾ? ಎಲ್ಲ ಚಿಕನ್ ತಿಂತಾ ಇದ್ರೆ ನೀವು ಕಡ್ಲೆಕಾಯಿ ತಿನ್ನಕ್ ಬಂದಿದ್ದೀರಾ ಇಲ್ಲಿಗೆ? ಸಖತ್ತಾಗಿ ಮುರಿತಿದ್ದೀರಾ. ನೀನೇನಪ್ಪ ಗಾರ್ ತಗೋದಪ್ಪ? ಅವನು ಲೋಡ್ ಮಾಡ್ಕೊಂಡು ಹೋಗಿ ಬಂದವನೆ. ಇದು ಕೊಳಾಯಿ ಎಲ್ಲ ಕೊಳ. ಇದು ಕೊಳ. ಇಲ್ಲಿ ಏನೋ ಒಂದು ಮಾಡ್ತಾರಂತ, ಏನೋ ಗೊತ್ತಿಲ್ಲ. ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಒಂದು ರೌಂಡ್ ಹಾಕೊಂಡು ಬಂದ್ವಿ. ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ನಾವು ಇವಾಗ ಅಡುಗೆ ಮಾಡ್ತಿದ್ದೀವಿ. ಇಲ್ಲ ಕಣ, ಇವಾಗಲೂ ಏನು ಮಾಡ್ತಿದಾರಲ್ಲ.
ಎಲ್ಲ ಇವಾಗಲೂ ಆ್ಯಕ್ಚುಲಿ ಇವಾಗಲೂ ಮಾಡೋರು ಮಾಡ್ತಿದ್ದಾರೆ. ಸೊ ಅಲ್ಲಿ ಇವಾಗ ಕಡೆ ಇಟ್ಬಿಟ್ಟು ಬೇರೆ ಬಂದು ಎಲ್ಲ ಕೋಳಿ ಇವಾಗ ಕ್ಲೀನ್ ಮಾಡ್ತಾರೆ. ನಾವೇನು ಲೇಟಾಗಿ ಬಂದಿಲ್ಲ. ಸೊ ನಾವು ಆನ್ ಟೈಮ್ ಬಂದಿದ್ವಿ. ಅಲ್ಲಿ 3 ಜನ ಕುತ್ಕೊಂಡು ಏನೋ ಕಡ್ಲೆಕಾಯಿ ಬೇಯಿಸ್ತವ್ರೆ. ಕೂತವ್ರು ನೋಡು 3 ಜನ. ಏನು ಮಾಡ್ತಾವ್ರೆ? ಕೋಳಿ ಗಿಳಿ ಸೀತವ್ರ? ಕೋಳಿ ಸೀತವ್ರೆ, ಕಟ್ ಮಾಡಿಸ್ಕೊ ಬಂದಿರೋ ಕೋಳಿನ. ಕಡಲೆಕಾಯಿ. ಇವ್ರು ಯಾರು ಇವರು? ಲಾರಿ ಓಡಿಸ್ತಿರೋರು. ಲಾರಿ ಡ್ರೈವರ್. ಕಡ್ಲೆಕಾಯಿ ಬೇಯಿಸ್ತಾವ್ರೆ, ಕಡ್ಲೆಕಾಯಿ ಬೇಯಿಸ್ತಾವ್ರೆ, ಕಡ್ಲೆಕಾಯಿ ಸುಡ್ತಾವ್ರೆ, ಕಡ್ಲೆಕಾಯಿ ಸುಡ್ತಾವ್ರೆ. ಬೆಂದಿರೋಂಗವ ಅದು ಯಾವ ದೇವ್ರ ಮನೆ ಕಳೋದು? ಶ್ರೀರಂಗನಾಥ ಸ್ವಾಮಿ. ಹಲೋ ದೇವ್ರೇ, ರಂಗನಾಥ್ ಸ್ವಾಮಿ. ಎಲ್ಲ ಕೂತ್ಕೊಂಡು ಅಡುಗೆ ಆಗಿದೆ, ಊಟ ತಿಂತಿದ್ದಾರೆ. ನಾವು ಬಾರಿಸ್ತಿದ್ದೀವಿ. ಚಿಕನ್ ಸಾಂಬಾರ್, ರೈಸು ಎಲ್ಲ ಕೂತು ತಿಂತಾವ್ರೆ. ಹೆಂಗಿದೆ ಊಟ? ತೂಪಲ್ ಆಗೈತೆ. ಅಷ್ಟೇನಾ? ಯಾವ್ದು ಮಾಡ್ದದು? ಸಿಸ್ಟ್ರು ಹೆಂಗೈತೆ ಊಟ? ಸುಮಾರಾಗಿದ್ದಂತೆ. ಊಟ ಮಾಡ್ತಾರೆ. ಹೆಂಗಿದೆ ಬಾ ಊಟ? ಹೆಂಗಿದೆ ಅತ್ತೆ ಊಟ? ಮತ್ತೆ ಹೆಂಗಿದೆ ಊಟ? ಅವ್ರ ಶೆಫು ಶೆಫು. ಅವ್ವ ಹೆಂಗೈತೆ ಊಟ? ಚೆನ್ನಾಗೈತೆ. ಚೆನ್ನಾಗೈತೆಪ್ಪ. ಪಿನ್ನಿ ಹೆಂಗೈತೆ? ಫೈನಲಿ ಎಲ್ಲ ತಿಂದಾಯಿತು, ಮನೆಗೆ ಹೊರಡ್ತಾ ಇದ್ದೀವಿ. ಇದೆಷ್ಟು ಜನಗಳು ಹೋಗುತ್ತಿದ್ದೇವೆ. ಇವರೊಂದು ಜನ ನೋಡ್ತಾನೂ ಇಲ್ಲ. ನನ್ನ ನೋಡೋಕ್ಕೂ ಆಗಲ್ಲ ಬಿಡು. ಝೂಮ್ ಬೇರೆ ಮಾಡ್ತೀವಿ. ಇದಾಗಿತ್ತು ನಮ್ಮ ಇವತ್ತಿನ 1 ಡೇ ಟ್ರಿಪ್ ಟು ಅವರ ದೇವಸ್ಥಾನ. ಅದು ಚುಂಚನಗಿರಿ ಟೆಂಪಲ್. ಹೌದು. ನಿಮಗೆಲ್ಲ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ನಮ್ಮ ವ್ಲಾಗ್ನ ಏನಾದರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹೀಗೆ ವಾಚ್ ಮಾಡ್ತಾ ಇರಿ, ವಾಚ್ ಹೀಗೆ ಮಾಡ್ತಾ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ